ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ವ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಸಿಹಿಗೆಣಸಿನ ಪೋಡಿ ಅಥವಾ ಸ್ವೀಟ್ ಪೊಟೆಟೊ ಬಜ್ಜಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವು ಇದೇ ಮೊದಲು ನನ್ನ ಚಾನಲ್ನ ವಿಡಿಯೋ ನೋಡುತ್ತಿರೋದಾದರೆ ನನ್ನ ಚಾನಲ್ ಆಶಾ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಬಹಳ ಬೇಗನೆ ಸಿಗುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಗೆಣಸಿನ ಪೋಡಿ ಅಥವಾ ಸ್ವೀಟ್ ಪೊಟೆಟೊ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನೋಡಿಕೊಂಡು ಬರುವ. ಫ್ರೆಂಡ್ಸ್, ಗೆಣಸಿನಲ್ಲಿ ಬೇರೆ ಬೇರೆ ಥರದ ಗೆಣಸು ಇರ್ತದೆ. ಕೆಂಪು ಗೆಣಸು, ಬಿಳಿ ಗೆಣಸು, ಬೀಟ್ರೂಟ್ ಗೆಣಸು, ಹೀಗೆ ಸುಮಾರು ಥರದ ಗೆಣಸು ಇರ್ತದೆ. ನಾನಿಲ್ಲಿ ಕೆಂಪು ಗೆಣಸನ್ನು ತಗೊಂಡಿದ್ದೇನೆ. ಫಸ್ಟ್ ನಾವು ಗೆಣಸನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ನಂತರ ನೋಡಿ, ಗೆಣಸನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಬೇಕು. ನಿಮಗೆ ರೌಂಡಾಗಿ ಇಷ್ಟ ಆಗ್ತದೆ ಅಂತಂದರೆ ರೌಂಡಾಗಿ ಬೇಕಿದ್ದರೂ ಕಟ್ ಮಾಡಬಹುದು. ಗೆಣಸನ್ನು ಕಟ್ ಮಾಡಿ ಆದ ಮೇಲೆ ಕಡಲೆ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟು ರೆಡಿ ಮಾಡಲು ನಾನಿಲ್ಲಿ ಮೊದಲು ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಈ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೇನೆ. ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಕೆಂಪು ಮೆಣಸಿನ ಪುಡಿ, 1 ಸ್ಪೂನ್ ಸಕ್ಕರೆ, ನಂತರ 1 ಕಡಲೆ ಗಾತ್ರದ ಇಂಗು. ಈ ಇಂಗನ್ನು ಇದೇ ನೀರಿನಲ್ಲಿ ಕದಡಿ ಸೇರಿಸಿಕೊಳ್ತೇನೆ. ನಿಮ್ಮಲ್ಲಿ ಪುಡಿ ಇಂಗಿರುವುದಾದರೆ ಅದನ್ನೇ ಹಾಕಬಹುದು. ಈಗ ಈ ನೀರಿಗೆ ಹಾಕಿದ ಇಂಗು, ಸಕ್ಕರೆ, ಉಪ್ಪು ಎಲ್ಲವೂ ಕರಗಿತ್ತು. ಈಗ ಈ ನೀರಿಗೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು. ಕಡಲೆ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಿಟ್ಟು ಸ್ವಲ್ಪ ತೆಳುವಾಯಿತು ಅಂತಾದರೆ ಪುನಃ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರಾಯಿತು. ಫ್ರೆಂಡ್ಸ್, ಈಗ ಕಡಲೆ ಹಿಟ್ಟಿನ ಮಿಶ್ರಣ ರೆಡಿ ಆಯಿತು. ಈ ಹಿಟ್ಟು ಇಷ್ಟು ದಪ್ಪ ಇರಬೇಕು. ಅಂದರೆ ನಾವು ಗೆಣಸನ್ನು ಇದರಲ್ಲಿ ಮುಳುಗಿಸಿ ಎಣ್ಣೆಗೆ ಹಾಕುವಾಗ ಅದು ಸರಿಯಾಗಿ ಬೈಂಡಿಂಗ್ ಆಗಿರಬೇಕು. ಈಗ ಸ್ಟವ್ ಮೇಲೆ ಎಣ್ಣೆ ಬಿಸಿಯಾಗಲು ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾದಾಗ ಈ ಗೆಣಸಿನ ಪೀಸನ್ನು ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಅದ್ದಿ ಒಂದೊಂದೇ ಪೀಸ್ಗಳನ್ನು ಬಿಡ್ತಾ ಹೋಗಬೇಕು. ಎಣ್ಣೆಯಲ್ಲಿ ಎಷ್ಟು ಗೆಣಸಿನ ಪೀಸ್ ಹಿಡಿತದೋ ಅಷ್ಟು ಪೀಸನ್ನು ಹಾಕಬಹುದು. ಎಲ್ಲ ಪೀಸುಗಳು ಸರಿಯಾಗಿ ಎಣ್ಣೆಯಲ್ಲಿ ಮುಳುಗಿರಬೇಕು. ಪೋಡಿಯನ್ನು ಎಣ್ಣೆಗೆ ಬಿಟ್ಟ ತಕ್ಷಣ ಸೌಟು ಹಾಕಿ ಕೈ ಆಡಿಸಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡಿಸಬೇಕು. ಪೋಡಿ ಎರಡೂ ಸೈಡು ಸರಿಯಾಗಿ ಬೇಯೋ ರೀತಿ ಕೌಚಿ ಮೊಗಚಿ ಹಾಕಬೇಕು. ಈಗ ಈ ಪೋಡಿ ಎಣ್ಣೆಯಲ್ಲಿ ಬೆಂತು. ಈಗ ಕಲರ್ ಚೇಂಜ್ ಆಯಿತು ನೋಡಿ. ಇಷ್ಟಾದರೆ ಸಾಕು. ಇನ್ನಿದನ್ನು ಎಣ್ಣೆಯಿಂದ ತೆಗೆಯುವ. ಫ್ರೆಂಡ್ಸ್, ಈಗ ರುಚಿಯಾದ ಸಿಹಿಗೆಣಸಿನ ಪೋಡಿ ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.